ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಎಂಥ ವಿಷಯ ಗೊತ್ತುಂಟ, ಇವತ್ತು ನಂದು ಬರ್ಡೇ. ಅಂದರೆ ನೋಡಿ, ಇವರು ನನಗೆ ವಿಶ್ ಮಾಡಿ, ಬರ್ಡೇಗೆ ನನಗೆ ವಿಶ್ ಮಾಡೋಲ್ಲ. ವಿಶ್ ನಾಳೆ ನಿನ್ನೆ ಮಾಡಿದ್ದಾರೆ ಆಯಿತಾ, 12 ಗಂಟೆಗೆ ವಿಶ್ ಮಾಡಿದ್ದಾರೆ. ಇವತ್ತು ಇವತ್ತು ಮಾಡ್ತಿಲ್ಲ, ನಾನು ನೋಡಿದ್ರೆ ಯಾವಾಗ ಮಾಡ್ತಾರೆ ಅಂತ. ಇವತ್ತು ಹೋಗುವಾಗ ಮಾಡಬೇಕಲ್ಲ ವಿಶ್, ಇವಾಗ ಮಾಡಲೇ ಇಲ್ಲ. ನೋಡಿ ಕೂತ್ಕೊಂಡೆಲ್ಲ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಎಂತ ರೀ ಹೇಳ್ರಿ, ವಿಶ್ ಮಾಡಿ ನನಗೆ. ಹ್ಯಾಪಿ ಬರ್ತ್ಡೇ. ವಿಡಿಯೋ ನೋಡಿ ವಿಶ್ ಮಾಡಿದ ನನಗೆ ಬಂದು ವಿಶ್ ಮಾಡಿ, ಬಂದ್ ಮಾಡಿ ವಿಶ್ ಮಾಡಿ. ನಿಮಗೆ ಕ್ಯಾರೇ ಇಲ್ಲ ಅಲ್ಲ ನನ್ನ ಬರ್ಡೇದು. ನೋಡಿ ನೋಡಿ ನಾಟಕ ಸಾಕಾಗ್ತದೆ ಹೇಳುದು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹಗ್ ಮಾಡ್ತು ಜರ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಐಲ ಮಾಡು. ಈಗ ನಾನು ಮಂದಿರಕ್ಕೆ ಹೋಗ್ತಿದ್ದೇನೆ ಅಂತ, ಹನುಮಾನ್ ಮಂದಿರಕ್ಕೆ. ನೋಡಿ ನಮ್ಮ ಹನುಮಾನ್ ಮತ್ತು ಶನಿದೇವರದ್ದು. ಟೆಂಪಲ್ಗೆ ಹೋದ್ ಬರ್ತೀನಿ, ನಾನು ಟೆಂಪಲಿಗೆ ಹೋಗಿ ಬಂದದ್ದು. ಅಂದರೆ ಅಲ್ಲಿ ಇವತ್ತಿಲ್ವಾ ನನ್ನ ಬರ್ಡೇ ಅಲ್ವಾ, ಇವತ್ತು ಎಷ್ಟು ತಾರೀಕಲ್ಲಿ 12 ಅಲ್ವಾ ಇವತ್ತು. ಸ್ವಾಮಿ ವಿವೇಕಾನಂದನವರದ್ದು ಸಹ ಜನ್ಮದಿನ. ಅವತ್ತೇ ನಾನು ಸಹ ಹುಟ್ಟಿದ್ದೇನೆ ಅವರ ಜನ್ಮದಿನ ಇವತ್ತು ದಿವಸದ ಖುಷಿ ಗೈಸ್. ಈಗ ನಾನಿಲ್ವ ಹೂ ಕೊಡ್ಲಿಕ್ಕೆ ಹೋಗುದಾಯ್ತಾ. ನಾನೊಂದು ಪ್ಲಾಸ್ಟಿಕ್ ಅದು ಹೂ ಮಾಡಿದ್ದೆ ನೋಡಿ, ಈಗ ಅದನ್ನು ಕೊಡಲಿಕ್ಕೆ ಹೋಗ್ತಿದ್ದೇನೆ ಆಯಿತಾ. ಮತ್ತೆ ನಾನು ನಿಮಗೆ ತೋರಿಸ್ತೇನೆ ಅದು ಎಂತ ಹೇಗೆ ಮಾಡೋದು ಅಂತೇಳಿ. ಓಕೆನಾ? ಈಗ ಒಂದು 5 ಮಾಡಿದ್ದೇನೆ, ಗೊತ್ತಿಲ್ಲ ಎಂತ ಮಾಡ್ತಾರೆ ಅಂತ. ಅದನ್ನ ಈಗ ತೋರಿಸ್ಲಿಕ್ಕೆ ಹೋಗ್ತೇನೆ. ಓಕೆ हम लोग आ गए, इन लोग को दिखा ಫುಲ್ ಹಸ್ರಿಂಗ್ ಅವು ಗಾಯ್ಸ್. ನಾವು ಇಲ್ಲೇ ಕೊಡ್ಲಿಕ್ಕೆ ಆಯ್ತಾ. ನೋಡಿ ಗೋಣಿಯಲ್ಲಿ ತಕೊಂಡು ಬಂದಿದ್ದೇನೆ. ಏಸಿಗೆ ಆಗ್ತದೆ ಗೊತ್ತುಂಟು, ಒಳ್ಳೆದೇ ಆಗೋದಿಲ್ಲ. ಎಲ್ಲರೂ ಮಾತ್ರ ಗೋಣಿಯಲ್ಲಿ ತಂದಿದ್ದಾರೆ. ಗೈಸ್ ನೋಡಿ, ಈ ಥರ ಕೊಟ್ಟಿರ್ತಾರೆ ಆಯಿತಾ, ಸಪ್ರೇಟ್ ಆಗಿ ಒಂದೊಂದು ಸಿಂಗಲ್ ಎಲ್ಲ ಫುಲ್ ಐಟಮ್ ಎಲ್ಲ ಕೊಡ್ತಾರೆ ಅವರು. ಮತ್ತು ನಾವು ಅದನ್ನು ಜಸ್ಟ್ ಇದು ಮಾಡಲಿಕ್ಕೆ ಮಾತ್ರ, ಆರಾಮಾಗಲಿಕ್ಕೆ ಅಷ್ಟೇ. ನೋಡಿ ಈ ಥರ ನಾವು ಮಾಡಿದ್ದೆ ಪ್ಲಾಸ್ಟಿಕ್ಕು. ನೋಡಿ ಈ ಥರ ಅವರಿಲ್ವ ಬೇರೆ ಬೇರೆ ಕೊಟ್ಟಿರ್ತಾರೆ. ಅಂದರೆ ಇದು ಸಪ್ರೇಟ್ ಕೊಟ್ಟಿರ್ತಾರೆ, ಇದೆಲ್ಲ ಸಪ್ರೇಟ್ ಎಲ್ಲ ಕೊಟ್ಟಿರ್ತಾರೆ. ನಾವು ಇದನ್ನು ಸೂಜಿಯಲ್ಲಿ ತುರಿಲಿಕ್ಕೆ ನೋಡಿ ಹೀಗೆ ಮಾಲೆ ಮಾಡಲಿಕ್ಕೆ. ಈ ಒಂದು ಮಾಲೆ ಮಾಡಿದರೆ ಇಲ್ವಾ 10 ರೂಪಾಯಿ ಕೊಡ್ತಾರೆ. ಒಂದು ಮಾಲೆ ಮಾಡಿದರೆ 10 ರೂಪಾಯಿ ನೋಡಿ. ಮತ್ತೆ ಎಂತಕ್ಕೊಂದು ಒಂದು ಮಾಲೆ ಮಾಡಲಿಕ್ಕೆ ನನಗೆ 3.5 ಗಂಟೆ ಬೇಕು ಸತ್ಯ. ಅಷ್ಟು ಕಷ್ಟ ಆಗ್ತದೆ ನನಗೆ. ಅಂದರೆ ನಾನು ಸ್ವಲ್ಪ ಸ್ಲೋ ಸಹ ಇದ್ದೇನೆ, ಮತ್ತು ತುಂಬ ಕಷ್ಟ ಆಗುತ್ತೆ ನೋಡಿ. ಈಗ ಚಂದ ಉಂಟು ಅದು. ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ತೇನಲ್ಲ, ಅದಕ್ಕೆ ಎಲ್ಲರೂ ಹೋಗ್ತಿದ್ರು, ಅದಕ್ಕೆ ನಾನು ಸಮಯ ನೋಡುವ ಅಂತ ಹೇಳಿ ತಗೊಂಡು ಬಂದದ್ದು. ಖುಷಿ ಆಗ್ತದೆ, ಪರವಾಗಿಲ್ಲ. ಆದರೆ ಒಂದು 3 ಗಂಟೆ 10 ರೂಪಾಯಿಗೋಸ್ಕರ ನಾವು ಎಷ್ಟು ದುಡಿಬೇಕು ನೋಡಿ. 3 ಗಂಟೆ ತನಕ ನಾನು ವರ್ಕ್ ಮಾಡಬೇಕು. ಹಾಗಾಗಿ ಚೆಂದ ಆಗಿದೆ ಅಲ್ವ ಇದು ಮಾತ್ರ. ನೋಡಿ ಈ ಥರ ಚೆಂದ ಉಂಟು. ನಾಳೆ ಬೇರೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಡಿಸೈನ್ ಅಂತೆಲ್ಲ, ಅಂದರೆ ಸ್ವಲ್ಪ ಒಂದು 20 ರೂಪಾಯಿ ಆಯಿತು. ಒಂದೊಂದು ಸ್ವಲ್ಪ ನಾವು ಚಂದ ಮಾಡಿದ ಹಾಗೆ ಕೊಡ್ತಾರೆ ನಮಗೆ. ಫಸ್ಟ್ ಸ್ಟಾರ್ಟಿಂಗ್ ಅವರಿಗೆ 10 ರೂಪಾಯಿ, 10 ರೂಪೀಸಿಂದ ಸ್ಟಾರ್ಟ್ ಆಗ್ತದೆ. 10, 15, 50, 25, 30 ಹಾಗೆಲ್ಲ ಅಂಥದ್ದೆಲ್ಲ ಮಾಲೆ ಇದೆ. ನಾನು ಸ್ಟಾರ್ಟಿಂಗ್ ಅಲ್ವಾ. ಈಗ ನೋಡಿ ಇದು 10 ರೂಪೀಸ್ ಅದು ಕೊಟ್ಟಿದ್ದಾರೆ. ನಾಳೆ ನಮಗೆ ಬೇರೆ ಕೊಡ್ತೇನೆ ಅಂತೇಳಿ 20 ರೂಪಾಯಿದು ಕೊಡ್ತೇನೆ ಅಂತ ಹೇಳಿದ್ದಾರೆ. ನೋಡುವ ಯಾವುದು ಕೊಡ್ತಾರೆ ಅಂತೇಳಿ. ಓಕೆ ನೋಡಿ ಓಕೆ ಬಾಯ್. ಎಂತ ಗೊತ್ತು, ನಾನಿವತ್ತು ಬರ್ಡೇಗೆ ಸ್ಪೆಷಲ್ ಎಂತ ಮಾಡ್ತಿದ್ದೇನೆ ಅಂದರೆ ಪಾಯಸ ಮಾಡ್ತಿದ್ದೇನೆ. ಅಂದರೆ ನನ್ನ ಸಿಂಪಲಲ್ಲಿ ಪಾಯಸ ಮಾಡ್ತೇನೆ. ನನ್ನ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ತೇನೆ ನಾನು ಹೇಗೆ ಪಾಯಸ ಮಾಡೋದಂತೇಳಿ. ಓಕೆನಾ? ಬನ್ನಿ ನೋಡುವ. ಎಂತ ಗೊತ್ತುಂಟಾ, ನಾನೀಗ ಗೋಡಂಬಿ ತಗೊಂಡೆ ಆಯಿತಾ. ಒಂದು 10 ರೂಪಾಯಿದು ಒಂದು ಪ್ಯಾಕೆಟ್ ಗೋಡಂಬಿ ತಗೊಂಡಿದ್ದೇನೆ. ನೋಡಿ ಅಂತ ಅದ್ರ 10 ರೂಪಾಯಲ್ಲಿ ಒಂದು ಪ್ಯಾಕೆಟಲ್ಲಿ ಎಷ್ಟು ಗೋಡಂಬಿ ಇರೋದು ಗೊತ್ತುಂಟಾ? 10 ರೂಪಾಯಿದು ನೋಡಿ ಖಾಲಿ 6 ಗೋಡಂಬಿ ಆಯಿತಾ. ಎಷ್ಟು ಬೇಸರ ಆಗ್ತದೆ ಗೊತ್ತುಂಟು. ಒಂದು ಗೋಡಂಬಿಗೆ ನಾವು ಒಂದು 10 ರೂಪಾಯಿ ಎಷ್ಟು ಹಣ ಕೊಡಬೇಕು, ಅದರಲ್ಲಿ ನಮಗೆ 10 ರೂಪಾಯಿಗೆ 6 ಖಾಲಿ ಗೋಡಂಬಿ ಸಿಕ್ಕುದು. ಮತ್ತೆ ನೋಡಿ 3 ತಗೊಂಡಿದ್ದೇನೆ. ನೋಡಿ ಇದರಲ್ಲಿ ಖಾಲಿ 5 ಗೋಡಂಬಿ. ಎಷ್ಟು ಮೋಸ ಮಾಡಿಬಿಟ್ಟಿದ್ದಾರೆ ನೋಡಿ. ನನಗೆ ಒಂದು ಗೋಡಂಬಿ ನನಗೆ ಕಮ್ಮಿ ಹಾಕಿದ್ದಾರೆ. ಮೋಸ ಮಾಡಲಿಕ್ಕೆ ಬಾರ್ದಲ್ಲ, ಈಗೆಲ್ಲ ಹಾಕಿದರೆ ಸಮ ಆಗಬೇಕು. 10 ರೂಪಾಯಿಗೆ ಒಂದು 10 ಆದರೂ ಹಾಕಬೇಕಿತ್ತಲ್ಲ. ಇದೆಂತ ಖಾಲಿ 5 ಹಾಕಿದ್ದಾರೆ, ಒಂದರಲ್ಲಿ 6 ಹಾಕಿದ್ದಾರೆ. ಎಷ್ಟು ಮೋಸ ಮಾಡಿದ್ದಾರೆ. ಅದಕ್ಕೆ ನಾ ಎಂತ ಮಾಡಿದ್ದೇನೆ ಗೊತ್ತುಂಟಾ? 6 ಅನ್ನಿಲ್ವ 12 ಮಾಡಿಬಿಟ್ಟಿದ್ದೇನೆ. 12 ಮಾಡಿಬಿಟ್ಟು, ಏಕೆಂದರೆ ನೋಡಿ ಕಟ್ಟು ಮಾಡಿಬಿಟ್ಟೆ. ಅಂತ ಮಾಡೋದು ಗೈಸ್. 30 ರೂಪಾಯಿಗೆ ಇಷ್ಟು ಗೋಡಂಬಿ, ಖಾಲಿ 15 ಗೋಡಂಬಿ. ಎಷ್ಟು ಬೇಸರ ಆಗ್ತದಲ್ವಾ. ಮತ್ತೆಂತ ಮಾಡೋದು, ಪಾಯಸ ಮಾಡಲಿಕ್ಕೆ ಗೋಡಂಬಿ ಬೇಕಲ್ವಾ. ಅದಕ್ಕೆ ನಾನು ತಗೊಂಡಿದ್ದೇನೆ 30 ರೂಪಾಯಿ ಅಂತ ತಗೊಂಡು ಇದನ್ನು 15 ನಾವು 20-30 ಮಾಡುವ ಅಲ್ವಾ. ಹಾಗಾಗಿ ಮತ್ತೆ ನೋಡುವ ಬನ್ನಿ ಪಾಯಸ ಹೇಗೆ ಮಾಡೋದು ಅಂತೇಳಿ. ಮತ್ತೆ ಎಂತೆಲ್ಲ ಬೇಕು ಅಂತ ನನಗೆ ತೋರಿಸ್ತೇನೆ ಆಯಿತಾ. ಫಸ್ಟ್ ನಿಮಗೆಲ್ಲ ಗೊತ್ತುಂಟು ಎಂತೆಲ್ಲ ಬೇಕು ಅಂತ, ಆದಷ್ಟು ನಾನು ಸಹ ತೋರಿಸ್ತೇನೆ ನಾನು ಮಾಡೋದಲ್ವಾ. ಹಾಗಾಗಿ ಇದೆಂತ ಅಂದರೆ ಗೋಡಂಬಿ, ದ್ರಾಕ್ಷಿ ಮತ್ತು ಗೋಡಂಬಿ ಬೇಕು.
ಆಮೇಲೆ ಎರಡು ಬಕೆಟ್ ಹಾಲು ಬೇಕು. ಆಮೇಲೆ ಇದೆಂತ, ಇದು ಶಾವಿಗೆ ಗೊತ್ತಾಯ್ತಾ, ಇದು ಶಾವಿಗೆ ಬೇಕು ನಮಗೆ. ಇದು ಆಮೇಲೆ ನಮಗೆ ಬೇಕು ಇದೆಂತ ಏಲಕ್ಕಿ ಹುಡಿ. ಟೀಕೆ ಏಲಕ್ಕಿ ಹುಡಿ ಬೇಕು, ಎರಡು ಏಲಕ್ಕಿ ಹುಡಿ ಉಂಟು. ಆಮೇಲೆ ಎಂತ ಬೇಕು ಅಂದರೆ ಗೀ ಬೇಕು ಸ್ವಲ್ಪ, 1 ಪಕೆಟ್ ಗೀ. ಆಮೇಲೆ ವಾಟರ್, ನೀರು ಬೇಕು ಸ್ವಲ್ಪ. ಯಸ್, ಮತ್ತೆಂತ ಬೇಕು, ಮತ್ತೆ ಪಾತ್ರೆ ಬೇಕು ಒಂದು, ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಈಗ ನಾವು ಮಾಡುವ. ನಾನು ಹೇಗೆ ಮಾಡ್ತೇನೆ ಅಂತ ನಿಮಗೆ ಹೇಳ್ತೇನೆ, ನೋಡುವ ಬನ್ನಿ. ಮತ್ತೆಂತ ಗೊತ್ತುಂಟ, ಹಾಲು ಉಂಟಲ್ಲ, ಹಾಲಿಗೆ ಸ್ವಲ್ಪ ನೀರು ಹಾಕ್ಬೇಕಾಯ್ತಾ. ಇದರಲ್ಲಿ ಇರ್ತದಲ್ಲ ಈ ಬಕೆಟಲ್ಲಿ, ನಾವು ಯಾವುದನ್ನು ಸಹ ವೇಸ್ಟ್ ಮಾಡಲಿಕ್ಕೆ ಬಾರ್ದಾಯ್ತಾ, ಯಾವುದನ್ನು ವೇಸ್ಟ್ ಮಾಡಬಾರ್ದು. ಇದರಲ್ಲಿ ಸಹ ಸ್ವಲ್ಪ ಉಳಿದಿರ್ತದೆ ಗೊತ್ತಾಯ್ತಾ ನಿಮಗೆ ಹಾಲು, ಅದಕ್ಕೆ ಸ್ವಲ್ಪ ನೀರು ಹಾಕಿಲ್ವಾ, ಹೀಗೆ ಮಾಡಬೇಕು, ಹಾಕ್ಬೇಕು. ಹೀಗೆ ಮಾಡಿ ನೋಡಿ, ಇದರಲ್ಲಿ ಎಷ್ಟು ಹಾಲು ಇರ್ತದೆ ನೋಡಿ. ಅಷ್ಟಾದ್ರೂ ಉಂಟಲ್ಲ, ಎಲ್ಲ ಕ್ಲೀನ್ ಮಾಡಿ ಇಡಬೇಕು. ಕೆಲವರು ಎಂತ ಮಾಡ್ತಾರೆ ಅಂದ್ರೆ ಬಿಸಾಡಿ ಬಿಡ್ತಾರೆ, ಎಂತ ಅಂದ್ರೆ ಆಯ್ತು ತೆಗಿತಾರೆ ಮತ್ತೆ ಬಿಸಾಡ್ತಾರೆ. ಅದರಲ್ಲಿ ನನಗೊಂದು 2-3 ಸ್ಪೂನ್ ಆದ್ರೂ ನಮಗೆ ಜಾಸ್ತಿ ಆಗುದಿಲ್ವಾ ಹಾಲು ಅಲ್ವಾ, ವೇಸ್ಟ್ ಮಾಡಬಾರ್ದು ನೋಡಿ. ಹೀಗೆ ಮಾಡೋದು, ಹಾಕುದು ಅಷ್ಟೇ, ಮತ್ತೆ ಪ್ಯಾಕೆಟನ್ನು ಬಿಸಾಡು. ಓಕೆ ಗೈಸ್, ಎಂತ ಗೊತ್ತುಂಟ, ಫಸ್ಟಿಗೆ ನಾವು ಹಾಲನ್ನು ಬಿಸಿ ಮಾಡಲಿಕ್ಕೆ ಉಂಟು, ಹಾಲು ಮತ್ತು ನೀರನ್ನು ಸಹ ಬಿಸಿ ಮಾಡಲಿಕ್ಕೆ ಇಡ್ಲಿಕ್ಕೆ ಉಂಟು. ಓಕೆ, ನಾವು ಫಸ್ಟಿಗೆ ಹಾಲು ಮತ್ತು ನೀರನ್ನು ಬಿಸಿ ಮಾಡಲಿಕ್ಕೆ ಇಡುವ. ಎಂಥದೊಂದು ಪಾತ್ರೆ ತೆಗೆದು ಈ ಪಾತ್ರೆಗೆ ಗೀ ಹಾಕ್ತೇನೆ ಫಸ್ಟಿಗೆ. ಟೀಕೆ ನೋಡಿ, ಸ್ವಲ್ಪ ಗೀ ಹಾಕ್ತಿದ್ದೇನೆ. ಆಮೇಲೆ ಇದು ಗೋಡಂಬಿ ಉಂಟಲ್ಲ, ಆಮೇಲೆ ಈ ಗೋಡಂಬಿ ದ್ರಾಕ್ಷಿಯನ್ನು ಹಾಕುವ. ನಂತರ ಗೋಡಂಬಿ ಹಾಕ್ತಿದ್ದೇನೆ ನೋಡಿ, ಸ್ವಲ್ಪ ಫ್ರೈ ಮಾಡ್ತಿದ್ದೇನೆ ಗೋಡಂಬಿಯನ್ನು. ದ್ರಾಕ್ಷಿ ಸಹ ಹಾಕ್ಬೇಕು ಸ್ವಲ್ಪ. ನಂತರ ಇದನ್ನು ಸಹ ಮಾಡುವ. ನಾನು ಸ್ವಲ್ಪವೇ ತಗೊಂಡಿದ್ದೇನೆ ಇವತ್ತು, ಜಾಸ್ತಿ ತಗೊಂಡಿಲ್ಲ, ನನಗೆ ಇಷ್ಟ ಇಲ್ಲ ಜಾಸ್ತಿ ದ್ರಾಕ್ಷಿ, ಅದಕ್ಕಾಗಿ ನಾನು ಇಷ್ಟೇ ತಗೊಂಡಿದ್ದೇನೆ. ನೋಡಿ, ಈಗ ಫ್ರೈ ಆಯ್ತಿದ್ದ ನಾನು ತೆಗಿತಿದ್ದೇನೆ. ಇದಕ್ಕೆ ಇನ್ನು ಸ್ವಲ್ಪ ತುಪ್ಪ ಹಾಕಿ, ಹೀಗೆ ಶಾವಿಗೆ ಹಾಕುವ. ನೋಡಿ, ಇಷ್ಟು ಶಾವಿಗೆ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡುವ, ಆಮೇಲೆ ಶಾವಿಗೆ ಹಾಕಿ ಫ್ರೈ ಮಾಡಬೇಕು. ಹೀಗೆ ಹಾಲು ಸಹ ಕುದೀತಾ ಇದೆ, ನೀರು ಸಹ ಬಿಸಿ ಹಾಕಿ. ಓ ಮೈ ಗಾಡ್, ಈಗೆಲ್ಲ ಉಕ್ಲಿಕ್ಕಿತ್ತು ನೋಡಿ ಗೈಸ್. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ, ಕಲರ್ ಎಲ್ಲ ಚೇಂಜ್ ಆಯಿತು, ಬ್ರೌನ್ ಕಲರ್ ಬಂತಲ್ವಾ. ಫಾಸ್ಟ್ ಇಡ್ಲಿಕ್ಕೆ ಹೋಗ್ಬೇಡಿ, ಸ್ಲೋ ಅಲ್ಲಿ ಆಯ್ತಾ. ಫಾಸ್ಟ್ ಇಟ್ಟರೆ ಎಲ್ಲ ಕರೆನ್ಸಿ ಹೋಗ್ಬೋದು, ಸ್ಲೋ ಅಲ್ಲಿ ಇರ್ಬೇಕು. ಓಕೆ ನೋಡಿ, ಇದು ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ನೀರು ಹಾಕ್ಲಿಕ್ಕೆ. ಓಕೆ ಬನ್ನಿ, ಈಗ ನೀರು ಹಾಕೋಣ. ಬಿಸಿ ಬಿಸಿ ನೀರು ಉಂಟಲ್ಲ, ಬಿಸಿ ಬಿಸಿ ನೀರನ್ನೇ ಹಾಕುದು. ಓಕೆ ನೋಡಿ, ಸ್ಲೋ ಇರಬೇಕು. 1 2 3 4 5 6 ಲೋಟ ನೀರು ಹಾಕಿದ್ದೇನೆ ನೋಡಿ. ನಾನು 6 ಲೋಟ ನೀರು ಹಾಕಿದ್ದೇನೆ. ಆಮೇಲೆ ಇದೊಂದು ಸ್ವಲ್ಪ ಕುದಿಬೇಕಾಯ್ತಾ. 6 ಲೋಟ ನೀರು ಹಾಕಿದ್ದೇನೆ. ಈಗ ನಾವು ಇದನ್ನು ಸ್ವಲ್ಪ ಹೊತ್ತು ಕುದಿಸುವ. ಓಕೆ क्या हुआ? थैंक यू। आप क्या कर रहे हो? मैं खीर बना रही हूँ। वीडियो बना रहे हो? अच्छा, बाद में आ जाइए, मैं बुलाती हूँ. ठीक है? ನನಗೆ ವಿಶ್ ಮಾಡ್ಲಿಕ್ಕೆ ಬಂದ್ರು ಮಕ್ಕಳಿಬ್ರು, ವಿಶ್ ಮಾಡ್ಲಿಕ್ಕೆ ಬಂದ್ರು ಆಯ್ತಾ. ಅಂದ್ರೆ ಇಲ್ಲಿ ತುಂಬಾ ಮಕ್ಕಳು ಇದ್ದಾರೆ ಆಯ್ತಾ, ಅವರೆಲ್ಲ ನಮ್ಮ ಮನೆಗೆ ಬರ್ತಾನೆ ಇರ್ತಾರೆ ಮಕ್ಕಳು, ಅದಕ್ಕಾಗಿ ನಾನು ಅವರಿಗೆ ಮಾಡುದು. क्या हुआ? हैप्पी बर्थडे भाग गई। क्या बना रहे थे? वीडियो बना रहे। आपको खाते हैं ना खीर आप लोग? हाँ, हम दोनों खाते हैं, ज्यादा से ज्यादा खीर हाँ। हम दोनों में खाते हैं। मैं बाद में आपको बुलाती हूँ, सब लोग आना चाहिए. ठीक है दीदी, हम आपकी हेल्प करते हैं सबको बुलाने की। हाँ ठीक है, मैं बुलाती हूँ. अभी नहीं, 6 बजे मैं बोलती हूँ, तब अभी नहीं हुआ है, अभी दिया तो 6 बजे का बाद बुलाती हूँ. ठीक है? ठीक है, 7 बजे क्या? हाँ 7 बजे 6 बजे बुलाती हूँ. वही आप घंटे नहीं करने वाले हो? हाँ, वीडियो है. वीडियो बना रहे दिख रहा है मेरे ಗೈಸ್, ಇದು ನೋಡಿ 90% ಬೆಂದಿದೆ ಆಯ್ತಾ. ನೋಡಿ ಈಗ ನಾವು ಹಾಲು ಹಾಕುವ. ಬನ್ನಿ, 2 ಲೀಟರ್ ಹಾಲು ಹಾಕಿದ್ದೇನೆ ನೋಡಿ ಗೈಸ್. ಈಗ ಇದು ಕುದೀಲಿ. ಓಕೆ, ಸ್ವಲ್ಪ ಹೊತ್ತು ಈಗ ಇದು ಕುದೀಲಿಕ್ಕೆ ಇಡುವ ಇದನ್ನು. ठीक है? सेटिंग बना रखा है। हाँ, वीडियो बना रहा है खीर का. क्यों खीर का? वीडियो कौन बना रहा है? वीडियो कौन बना देता है खीर का? खीर डालने का मुझे यूट्यूब में. ಎಂತ ಕುದಿದು ಉಂಟಲ್ಲ, ಈಗ ನಾವು ಇದಕ್ಕೆ ಶುಗರ್ ಹಾಕುವ, ಸಕ್ಕರೆ ಹಾಕುವ. ಬನ್ನಿ ಬನ್ನಿ ಬನ್ನಿ, ಸಕ್ಕರೆ ಎಲ್ಲಿ ಉಂಟು? ಸಕ್ಕರೆ ಶುಗರ್ डालने का. ಈಗ ನೋಡಿ ನಾನು ಸಕ್ಕರೆ ಹಾಕ್ತಿದ್ದೇನೆ. ವಾವ್, ಸಕ್ಕರೆ 1.5 ಕಪ್ ಸಕ್ಕರೆ ಹಾಕಿದ್ದೇನೆ. ಮತ್ತೆ ನೋಡುವ, ನಾವು 1.5 ಕಪ್ ಸಕ್ಕರೆ ಹಾಕಿದ್ದೇನೆ. ಮತ್ತೆ ನೋಡುವ ಇಷ್ಟ ಎಂತ ಆಗ್ತದೆ. ಓಕೆ ಅಲ್ವಾ? ಗೀ ಇದರಲ್ಲಿರುವ ಗೀಯನ್ನೆಲ್ಲ ಹಾಕುವ. ಸ್ವಲ್ಪ ಗೀ ಹಾಕಿದ್ದೇನೆ ಆಯ್ತಾ. तू पे दीदी, तू पे
ಎಂತ ವಿಷಯ ಗೊತ್ತುಂಟ, ನಾನು ಬರ್ಡೇಗೆ ಸಾರಿ ಹಾಕ್ಬೇಕಂತ ಹೇಳಿದ್ದೆ ಆಯ್ತಾ, ಆರ್ಡರ್ ಮಾಡಿದ್ದೆ. ಆದ್ರೆ ಅದು ಸಾರಿ ಇಲ್ವಾ, ಈಗ ಬಂದಿದೆ ನೋಡಿ. 10 ತಾರೀಕಿಗೆ ಅಂತ ಬರುದಂತಿತ್ತು, ಅದು ಇವತ್ತೇ ಬಂದಿದೆ ನೋಡಿ. ನಾನು ಅನ್ಕೊಂಡೆ 10 ತಾರೀಕಿಗೆ ಬಂದ್ರೆ ಇವತ್ತು ಹಾಕುವ ಅಂತ. ಇದು ನಾನು ಬರ್ಡೇ ಆದ್ಮೇಲೆ ಈಗ ಬರ್ತಿದೆ ನೋಡಿ. ನನಗೆ ಮತ್ತೆ ತೋರಿಸ್ತೇನೆ ಆಯ್ತಾ, ಹೇಗೆ ಉಂಟು ಅಂತ ಹೇಳಿ. ಓಕೆ ಸಾರಿ. ಮತ್ತೆ ಈಗ ನಾನು ಪಾಯಸ ನೋಡಿ, ಪಾಯಸ ಅಲ್ಲಿ ಆಗ್ತಾ ಉಂಟು, ಬಿಸಿ ಇದೆ, ಪಾಯಸ ಮಾಡ್ತಿದ್ದೇನೆ. ಈ ಹುಡುಗಿ ನನಗೆ ವಿಶ್ ಮಾಡ್ತಿದ್ದಾಳೆ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಿದ್ದು ಬಂದಿದ್ದಾಳೆ. ಎಷ್ಟು ತುಂಬ ಮಂದಿ ಮಕ್ಕಳು ಬಂದು ಹೋಗ್ತಾ ಇದ್ದಾರೆ ಆಗದಿಂದ ಹ್ಯಾಪಿ ಬರ್ಡೇ ಅಂತ ಹೇಳ್ಕೊಂಡು. ಸಾಕಾಯ್ತು ನನಗೆ. ಅದಕ್ಕೋಸ್ಕರ ಮಕ್ಕಳಿಗೋಸ್ಕರವೇ ನಾನೀಗ ಮಾಡುದು ಪಾಯಸ. ಏಕೆಂದ್ರೆ ಅವರು ನಮ್ಮ ಮನೆಗೆ ಬರ್ತಾನೆ ತುಂಬ ಅಷ್ಟು ಬರ್ತಾನೆ ಇರ್ತಾರಲ್ಲ, ಅವರಿಗೆ ನಾನು ಮಕ್ಕಳಿಗೆಲ್ಲ ಕರೀದು ಒಂದು ಪಾಯಸ ಎಲ್ಲ ಕೊಡುವ ಅಂತೇಳಿ. ಗೊತ್ತಿಲ್ಲ ಇಷ್ಟ ಆಗುತ್ತಾ ಇಲ್ವಾ ಅಂತೇಳಿ, ನೋಡುವ ಬನ್ನಿ ಮಾಡುವ. ಹಾಯ್ ಕರು. ಹಾಯ್ ಗೈಸ್, ಈಗ ಗೋಡಂಬಿ ಹಾಕ್ಬೇಕಾಯ್ತಾ ಗೈಸ್. ಆಮೇಲೆ ಗೋಡಂಬಿ ಹಾಕ್ಲಿಕ್ಕೆ ನನಗೆ ವೀಡಿಯೋ ಮಾಡ್ಲಿಕ್ಕೆ ಮರೆತೋಯ್ತು, ಸ್ಕಿಪ್ ಆಯ್ತು ನೋಡಿ. ಗೋಡಂಬಿ ಹಾಕಿದ್ದೇನೆ, ಗೋಡಂಬಿ ಎಲ್ಲ ಹಾಕಿದ್ದೇನೆ. ಈಗ ಸ್ವಲ್ಪ ಹೊತ್ತು ಇದಾಗ್ಲಿ, ಎಂತಾಗ್ಲಿ, ಕುದೀರಿ ನೋಡಿ ಗೈಸ್. ಈಗ ಏಲಕ್ಕಿ ಹಾಕ್ತಿದ್ದೇನೆ, ಏಲಕ್ಕಿ ಹುಡಿ ಹಾಕ್ತಿದ್ದೇನೆ ನೋಡಿ. ಮತ್ತೆಂತ ಗೊತ್ತುಂಟ, ಉಪ್ಪು ಹಾಕ್ಬೇಕು ನೋಡಿ. ಲಾಸ್ಟ್ ಎಂತ ಮಾಡಿದ್ರು ಇಲ್ವಾ, ಲಾಸ್ಟಿಗೆ ಉಪ್ಪು ಹಾಕದಿದ್ರೆ ಯಾವ್ದಕ್ಕೂ ಟೇಸ್ಟ್ ಇಲ್ಲ. ಹಾಗಾಗಿ ನಾವು ನೋಡಿ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಓಕೆ, ಪಾಯಸಕ್ಕೆ ನೋಡಿ. ನಾನೀಗ ಉಪ್ಪು ಹಾಕಿದ್ದೇನೆ. ಆಮೇಲೆ ಇದನ್ನು ಮಿಕ್ಸ್ ಮಾಡುವ ಸ್ವಲ್ಪ ಹೊತ್ತು ನೋಡಿ. ಹೀಗೆ ಆಗಿದೆ, ಗೊತ್ತಾಯ್ತಾ? ಗೈಸ್, ಈಗ ಲಾಸ್ಟಿಗೆ ನಾನು ಸ್ವಲ್ಪ ಗೀ ಹಾಕ್ತೇನೆ ಆಯ್ತಾ ನೋಡಿ. ಸ್ವಲ್ಪ ಗೀ ಹಾಕುವ, ಲಾಸ್ಟಿಗೆ ಗೀ ಹಾಕ್ತಿದ್ದೇನೆ. ಉಳಿದದನ್ನೆಲ್ಲ ಹಾಕುವ. 10 ರೂಪಾಯಿಯ ಬಕೆಟ್ ಗೀ ಹಾಕ್ತಿದ್ದೇನೆ ನೋಡಿ. ಇದನ್ನೀಗ ನಾನು ಆಫ್ ಮಾಡ್ತಿದ್ದೇನೆ. ಆಯ್ತು ಬಸ್, ನಮ್ದು ರೆಡಿ ಪಾಯಸ. ಮತ್ತೆ ತಿನ್ನಿಗೊಂದು ಬಾಕಿ ನೋಡಿ. ಇದು ನಾನು ಮೀಶೋದಿಂದ ಆರ್ಡರ್ ಮಾಡಿದೆ ಆಯ್ತಾ. ನನಗೆ ತೋರಿಸ್ತೇನೆ ನಾನು ಹೇಗೆ ಉಂಟು ಅಂತ ಹೇಳಿ. ಸರ್ ನನಗೂ ಸಹ ಗೊತ್ತಿಲ್ಲ ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು. ಬನ್ನಿ ನಿಮಗೆ ತೋರಿಸ್ತೇನೆ ನನಗೆ. ಚಂದ ಉಂಟು ಗಾಯ್ಸ್ ನೋಡಿ. ನೋಡಿ ಎಷ್ಟು ಚಂದ ಉಂಟು ಗಾಯ್ಸ್. ವಾವ್, ಸೂಪರ್ ಸಿಂಪಲ್ ನೋಡಿ. ಇದು ಸಿಂಪಲ್ ಸಾರಿ ಆಯ್ತಾ ನಾನು ಆರ್ಡರ್ ಮಾಡಿದ್ದು ನೋಡಿ ಗಾಯ್ಸ್. ವಾವ್ ನೋಡಿ ಎಷ್ಟು ಸಿಂಪಲ್ ಉಂಟು, ಎಷ್ಟು ಚಂದ ಉಂಟು ಅಂತ ನೋಡಿದ್ರಲ್ಲ ನೋಡಿ. ಅಚ್ಚಿಯನಾ ನೋಡಿ. ವಾವ್, ಕ್ವಾಲಿಟಿ ಸಹ ಸೂಪರ್ ಉಂಟು. ಎಷ್ಟು ಚಂದ ಉಂಟು ಗೊತ್ತುಂಟಾ ನೋಡಿ. ಚಂದ ಕಾಣ್ತದಲ್ವಾ? ಸರಿ, ಇವತ್ತು ನಾನು ಬರ್ಡೇಗೆ ಹಾಕ್ಬೇಕಂತ ಇದ್ದೆ ಆಯ್ತಾ ನೋಡಿ. ಇದು ಈಗ ಬಂತು. ತುಂಬಾ ಚಂದ ಉಂಟು, ನನಗೆ ತುಂಬಾ ಇಷ್ಟ ಆಯ್ತು ಗುರು. ಎಷ್ಟು ಚಂದ ಉಂಟು ಇದು. ಈ ಬ್ಲೌಸಿಗೆ ನನ್ನ ಈ ಡ್ರೆಸ್ಸಿಗೆ ಚಂದ ಮ್ಯಾಚ್ ಆಗ್ತದಲ್ಲ ನೋಡಿ. ಅಂತೆ ಎಷ್ಟು ಚಂದ ಮ್ಯಾಚ್ ಆಗ್ತಾ ಉಂಟು. ನಾನು ನಿಮಗೆ ಈ ಸಾರಿ ಇಷ್ಟ ಆಗಿದ್ರೆ ನಾನು ನಿಮಗೆ ಕೆಳಗೆ ಲಿಂಕ್ ಹಾಕಿರ್ತೇನೆ, ಅದನ್ನು ನೀವು ಆರ್ಡರ್ ಮಾಡಿ. ಓಕೆ, ಇವತ್ತು ನಮಗೆ ಗಿಫ್ಟ್ ಕೊಡ್ತಾರಂತೆ. ನೋಡುವ ಎಂತ ಗಿಫ್ಟ್ ಕೊಡ್ತಾರಂತ ಹೇಳಿ. बोलिए क्या गिफ्ट है? हमारा गिफ्ट ये है कि आपके ऊपर कुछ डालना है। क्या गिफ्ट है? अरे नहीं, बोलिए। अरे बाद में करोगी सब लोग ಎಲ್ಲರೂ ವಿಶ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ನೋಡಿ ಲೈನ್ ಅಲ್ಲಿ. Thank you. Happy birthday. Hi guys. Happy birthday. Hi guys. मैं आरू. Happy birthday. Happy birthday. Thank you. Happy birthday. Happy birthday. Me. Kamera didi. Kamera didi का birthday. Happy birthday. Happy birthday. Happy birthday to you. Happy birthday. Hi friends, ये न्यू ब्लॉग का वीडियो है. ये चिंटू मामा में से आयुष है. आप हम आ जाओ. सॉरी यार. भाई तू क्या इसके नाम से? हां. अरे बाईजा पकड़. ये ले क्या शूट है? छोटा ही तू छोटे के. मैं बांटू क्या? भाई बांटने का अभी आप लेकर किस जान में. अरे तू छोटा ही शूट है, खाते दे. शूट है. ये भाई बन मिले तो. किरवाड़ी में. दीदी और रुद्र को लाल वाला. वाटी अरे ऐसे कुछ है. बाहर उधर इकडे हो किती कुठे कुठे गेला. चेस भाई सगळे एक साथ चेस. वो भाई बैठ गया. सबको हो गया ना? लिपस्टिक लावली है. ए बाबा आपण तिकडे करूया तिकडे. ಪಾಯಸ ತಿನ್ನೋದಿಲ್ಲ. चेस हा तर चिंटू मामा म्हणजे माझा भाऊ आहे. ಗೈಸ್ ನೋಡಿ ಎಲ್ಲರೂ ಪಾಯಸ ತಿಂತಿದ್ದಾರೆ. अरे राधिका इधर आ ना. मुझे बोलिए. हां आज मेरी का बर्थडे है तो दीदी आपको कौन सा गिफ्ट दूं?
कौन सा भी नहीं, आप लोग आए ना वही मेरा गिफ्ट है, ठीक है। ಗೈಸ್ ನೋಡಿ ನನ್ನ ಹಸ್ಬೆಂಡ್ ಬಂದ್ರು ಆಯ್ತಾ, ಅವ್ರು ಹೇಳಿದರು ನಾನು 10 ಗಂಟೆಗೆ ಬರ್ತೇನೆ, ಕೇಕ್ ತಗೊಂಡು ಬರ್ತೇನೆ ಅಂತೇಳಿ. ಆದರೆ ಇವರು ಬರುವಾಗ ನೋಡಿ 12:30 ಕಳೀತು, ಏಕೆಂದರೆ ಅವರಿಗೆ ಸ್ವಲ್ಪ ಕೆಲಸ ಇತ್ತಂತೆ. ಹಾಗಾಗಿ ಅವರು ಹೇಳಿದರು ಲೇಟ್ ಆಗ್ತದೆ ಬರುವಾಗ ಅಂತ. ಮತ್ತು ನಾನು ಹೇಳಿದೆ ಬೇಡ ಪರವಾಗಿಲ್ಲ, ಕೇಕ್ ನಾಳೆ ತರುವ ಅಂತೇಳಿ. ಹಾಗೇನೆ ಬಂದಿದ್ದಾರೆ ನೋಡಿ. ಓಕೆ ಗೈಸ್, ಇವತ್ತಿಗೆ ಈ ವಿಡಿಯೋನ ಏನು ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು, ಟಾಟಾ.